ಇಲ್ಲ. ಅಷ್ಟು ಬಡತನ ರೀ. ಎಷ್ಟು ಬಡತನ ಅಂತಂದ್ರೆ ತುಕಾರಾಮನ ಮಗ ಹೊರಗೆ ಆಡಕತ್ತಿದ್ರ, ತುಕಾರಾಮನ ಮಗ ದೊಡ್ಡ ಸಾಹುಕಾರ ಕೂಡ ಆಡಕತ್ತಿದ್ರ, ಸಾಹುಕಾರ ಹುಡುಗರು ಆಡಿ 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 ಬ್ಯಾಸರಾಗಿ ಆ ಸಾಹುಕಾರ ಮಗ ಅಂತಂತ ನನಗೆ ಹಸುವಾಗ್ಯದ, ನಾ ಒಂದಿಟ್ಟು ಹಾಲು ಕುಡಿದು ಬರ್ತೀನಿ. ಮತ್ತೆ ಸಾಹುಕಾರ ಮನ್ಯಾಗ ಹಾಲು ಕುಡಿತಾರ, ಬಾದಾಮ್ ಹಾಲು ಕುಡಿತಾರ. ನಾ ಹಾಲು ಕುಡಿದು ಬರ್ತಾನಂತ ಆ ಹುಡುಗ ಓಡಿ ಹೋತು. ತುಕಾರಾಮನ ಮಗ ಏನು ಗೊತ್ತಾ, ಅವನು ಓಡಿ ಬಂದು ಅವನ ತಕ್ಕ ನಿಂತ ಅವನ್ ತೆಕ್ಕ ಬಿಡೋದು, ಯವ್ವ ನನಗೂ ಹಾಲು ಕೊಡು ಕುಡ್ಯಾಕ. ಮಜ್ಜಿಗಿಲ್ಲ ಇವ್ರ ಮನ್ಯಾಗ, ತುಕಾರಾಮನ ಮನ್ಯಾಗ ಮಜ್ಜಿಗಿಲ್ಲ, ಹಾಲೆಲ್ಲಿದ್ದು ಕುಡಿಬೇಕು. ಜಗಳ ತೆಗಿತು ಹುಡುಗ, ನನ್ನ ಕೂಡ ಆಡು ಹುಡುಗ ನನ್ನ ಕೂಡ ಆಡು ಹುಡುಗ ಅವ್ರ ಮನೆಗೆ ಓಡೋಗ್ಯಾನ, ಹಾಲು ಕುಡಿದು ಬರ್ತಾನ ನಾನು, ಮತ್ತೆ ನನಗೂ ಹಾಲು ಕೊಡ್ಲ ಯವ್ವ ಅಂತ ಜಗಳ ತೆಗೆದ್ರ ಅವ್ರವ್ವ ಮಗನ ಹಿಂಗೆ ತಬ್ಕೊಂಡು ದಳ 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 ಕಣ್ಣಾಗ ನೀರು ತರ್ತಾಳೆ. ಯಾಕಂದ್ರೆ ನನ್ನ ಮಗನಿಗೆ ಹಾಲು ಕೊಡು ತಾಕತ್ತು ನನ್ನಲ್ಲಿ ಇಲ್ಲಲ್ಲ. ಎಂಥ ಗಂಡನ ಆಜ್ಞೆ ನಾನು. ಗಂಡನು ಬೈತಾಳ, ಒಂದು ಸೀರೆ ಅನ್ನಂಗಿಲ್ಲ, ಮಕ್ಕಳಿಗೆ ಒಂದು ಅರಿವು ಅನ್ನಂಗಿಲ್ಲ, ಮನ್ಯಾಗ ಊಟಕ್ಕ ಖರ್ಚಿಗೆ ₹1 ದುಡ್ಡಿಲ್ಲ. ಮುಂಜಾನೆ ಎದ್ದು ಕೂಡಲೇ ಕೊಳ್ಳಾಗ ತಾಳ ಹಾಕೊಂಡು ತಾಳ ಬಾರಿಸುವಂತ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ. ನೋಡ್ರಿ ಎಂಥ ಬಾಳೆ ತುಕಾರಾಮನ್. ನೀವ್ಯಾರು ಹಂಗೆ ಮಾಡ್ತೀರಿ? ಮುಂಜಾನೆ ಎದ್ದು ಕೂಡಲೇ ಅಂಗಡಿ ತೆರಿತೀರಿ, ಬಾಗಲ ಮೊದಲ ಉದ್ಯೋಗಕ್ಕೆ ಹೋಗ್ತೀರಿ, ಮೊದಲು ಇದು ಬೇಕಲ್ರಿ. ಬರೇ ಎಲ್ಲ ನಿಮಗತ್ತೆ ಪುರಾಣ ಶಾಸ್ತ್ರ ಪಾಂಡುರಂಗ ಅನ್ಕೋತ ಹೋದ್ರ ಮಮ್ಮ ಯಪ್ಪ ನೀ ಮೊದಲು ಇದನ್ನ ಮಾಡಾಕ ತಯಾರಾಗ. ಮಮ್ಮ ತಯಾರು ಮಾಡವ್ ಮ್ಯಾಲ ಕುಂತಾನು. ಯಪ್ಪ ನಿನ್ನ ಮಮ್ಮ ಯಾ ದಂಡಿಗೆ ಸಾಲುದು? ಇಡೀ ಜಗತ್ತಿಗೆ ಹಾಕತಾನ ಪರಮಾತ್ಮ. ನಿನಗ ಒಬ್ಬ ಯಾರು ಜಗತ್ತಿನಾಗ ಜಮೀನ್ ಇಲ್ದವ್ರು, ಅಂಗಡಿ ಇಲ್ದವ್ರು, ರೊಕ್ಕ ಇಲ್ದವ್ರು ಉಪವಾಸ ಅಡ್ಡಾಡಕತ್ತಾರ. ನಿಮ್ಗಿಂತ ಚಲೋ ತಿಂತಾರ ಅವರು. ನೀವು ಮಣಿಗೆ ಹೋಗಿ ಆಕಿ ಏನು ಮಾಡ್ರಿ ಇಟ್ಟಿರ್ತಾಳ ಅಟ್ಟ ತಿನ್ಬೇಕು ನೀವು. ಅದ್ರಾಗ ಮತ್ತ ಏನೂ ಮಾಡಿಲ್ಲ, ನನಗೆ ಆರಾಮಿಲ್ಲ, ಅದ ನಿನ್ನಿದ ತಿಂದ್ರೆ ಸೋಮ ತಿಂದು ಬರ್ತೀರಿ ನೀವು. ಆದ್ರೆ ಸಂತರು ನೋಡ್ರಿ ಕೊಳ್ಳಾಗ ತಾಳ ಹಾಕೊಂಡು ವೀಣಾ ಹಾಕೊಂಡು ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಇಷ್ಟ ಅಂದ್ರ ಸಾಕ್ರಿ. ಹೋಳಿಗೆ ಹುಗ್ಗಿ ಜಾಮೂನ ಏನು ಬೇಡ್ತಿ ಅದು ಬರ್ತದ. ಯಾಕಂದ್ರ ಕೊಡ ಅಲ್ಲಿ ಕೂತಾನಲ್ಲ, ಪಾಂಡುರಂಗ ಕೊಡಿಸ್ತಾನಲ್ಲ. ಆ ರೀತಿಯೊಳಗ ಸಂತ ತುಕಾರಾಮಣ್ಣ ಅವನ ಹೆಂಡತಿ ಇಟ್ಟು ಬೈತಾಳ. ಏ ತುಕ್ಯ ಗಂಡಗಂತಾಳ, ನಿನ್ನ ನಿನ್ನ ಮದುವೆ ಆಗಿ ಏನರ ಕಂಡನಿ ನಾನು. ಏನೊಂದು ಜಾತ್ರೆಗೆ ಸೀರೆ ಅಂತೀಯ, ಏನೊಂದು ಮಕ್ಕಳಿಗೆ ಅರಿವಂತೀಯ, ಏನು ಮನ್ಯಾಗ ಮುಂಜಾನೆ ಎದ್ದು ಕೂಡಲೇ ಇಡ್ಲಿ ಜಾಮೂನ ಖೀರ ಪೂರಿ ಅಂತೀಯ. ಅಂಬಲಿ ಬಿಟ್ರ ಮತ್ತೊಂದು ಗತಿ ಇಲ್ಲ, ದಿಂಡು ಹಾಕಿದ ಸೀರೆ ಬಿಟ್ರ ಮತ್ತೊಂದು ಉಡಾಕಿ ಏನೂ ಇಲ್ಲ. ಹೇ ತುಕ್ಯ ನಿನ್ನ ಮದುವೆಯಾಗಿ ಏನರ ಕಂಡ ನೀವು ನಾನು ಅಂತ ತಿಳ್ಕೊಂಡು ತುಕಾರಾಮನ ಬೈದು 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 ಸಿಟ್ಟು ಬಂದು, ಎಷ್ಟು ಸಿಟ್ಟು ಬಂದು ಬೈದರು ಮತ್ತ ಗಂಡನ ಮ್ಯಾಗಿನ ಪ್ರೀತಿ ಹೋಗಂಗಿಲ್ಲ ನೋಡ್ರಿ. ಯಾಕಂದ್ರ ಗಂಡ ಗಂಡ ಅಂತಳ. ಮತ್ತ ತುಕಾರಾಮ ನಿಂದ ತಪ್ಪ ಅಲ್ಲಿದು, ನೀ ಏನು ನೆನಸಾಕತ್ತದಿಲ್ಲ. ಅವನ್ನ ಬೈತಾಳ್ರಿ ಆಕಿ. ಯಾರನ್ರಿ? ಪಾಂಡುರಂಗನ. ನಿನ್ನ ತಪ್ಪ ಅಲ್ಲಿದು, ನಿನ್ನ ಏನು ತಲೆ ಕೆಡಿಸಣಲ್ಲ, ಅವ ಕರಿ ಇಟ್ಟ್ಯ ಹಿಂಗ ಅಂದಾಳ್ರ. ಮತ್ತಾಕಿ ನಾ ಅಣ್ಣಾಕತ್ತಿಲ್ಲ, ಜೀಜಾಬಾಯಿ ಅಂದದ ಭಾಷೆ ಇದು. ಏನಂತಾಳಂದ್ರ, ನನ್ನ ಗಂಡನ ತಲೆ ಕೆಡಿಸದಿ, ನನ್ನ ಗಂಡನ ಅತ್ತಾಗ ಜಕ್ಕೊಂಡದಿ, ನನ್ನ ಗಂಡ ಒಂದು ದಿನಾನು ಪ್ರೀತಿಯಿಂದ ಹೇಂತನ. ಪಕ್ಕಾ ಪಾಂಡುರಂಗನ ಭಕ್ತಿಯೊಳಗೆ ಯಾವ ಮುಳುಗಿರ್ತಾನ ನೋಡ್ರಿ, ಅವನಿಗೆ ಹೇಂತಿ ಮಕ್ಕಳು ರೊಕ್ಕ ರೂಪಾಯಿ ಇದು ಏನೂ ಬೇಕಾಗಿಲ್ಲ, ಅವನು ಏನೂ ಬೇಕಾಗಿಲ್ಲ. ಮತ್ತೆ ಎಲ್ಲಾನು ಪ್ರೀತಿಯಿಂದ ನೋಡಕತ್ತಾನಂದ್ರ ಅವನೊಳಗೆ ಇಲ್ಲ ಅಂತ ಅರ್ಥ. ಆಕೆ ಬೈತಿದ್ಲು ಪಾಂಡುರಂಗನಿಗೆ. ಏನಂತಂದ್ರ, ನನ್ನ ಗಂಡನ ತಲೆ ಕೆಡಿಸದಿ, ಒಂದು ದಿನ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಬದುಕು ನನ್ನ ಬಾಳೆ ಅಂತ ಅನ್ನಂಗಿಲ್ಲ. ಪ್ರತಿನಿತ್ಯ ಏನಪ್ಪಾ ಅಂತಂದ್ರ ರಾತ್ರಿ ಹಗಲಿ ಒಟ್ಟು ಪಾಂಡುರಂಗ ಪಾಂಡುರಂಗ ವಿಠಲ 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 ಬರೇ ಇದನ್ನ ನೆನೆಸ್ತಾನಂತ ತಿಳ್ಕೊಂಡ ಬೈತಾಳ. ಮಗನ ಹಿಂಗ ತೆಕ್ಕೆ ಹಾದು, ಯಪ್ಪ ನಿನ್ನ ದುರ್ದೈವ, ನಮ್ಮ ಹೊಟ್ಟಾಗ ಹುಟ್ಟಿದ್ದಕ್ಕ ಹಾಲಲ್ಲ ಮಜ್ಜಿಗೆ ಕೊಡಾಕ ಮಜ್ಜಿಗೆನು ನಮ್ಮ ಮನ್ಯಾಗಿಲ್ಲ, ಇನ್ನು ಮಗನಿಗೆ ಹೆಂಗ ಸಮಾಧಾನ ಮಾಡ್ಬೇಕಂತೇಳಿ ಒಳಗೆ ಹೋಗಿ ಒಂದು ಗ್ಲಾಸ್ ತಗೊಂಡು ಗ್ಲಾಸ್ ತುಂಬ ನೀರು ಹಾಕಿ, ನೀರಿನ್ಯಾಗ ಒಂದಿಟ್ಟು ಜ್ವಾಳದ ಹಿಟ್ಟು ಹಾಕಿ ಹಿಂಗ ಅಳಿಗಾಡಿಸಿ ಅದ್ರಾಗ ಒಂದಿಟ್ಟು ಉಪ್ಪು ಹಾಕಿ ಜ್ವಾಳದ ಹಿಟ್ಟು ಹಾಕಿ ಬೆಳ್ಳಗ ನೋಡ್ರಿ, ಅದು ಸೇಮ್ ಹಾಲಿನ ಗತಿನ ಆಗ್ತದ. ತಗೋ ಕುಡಿ, ಜ್ವಾಳದ ಹಿಟ್ಟ ನೀರು
ಹಿಂಗ ಹಿಂಗ ಅಳಿಗಾಡಿಸಿ ಹಾಲು ಕುಡಿಯಪ್ಪ ಅಂತ ಒಂದು ಗ್ಲಾಸ್ ಹಾಲು ಕೊಡ್ತಾಳ. ಆ ಹುಡುಗ ಜ್ವಾಳದ ಹಿಟ್ಟು ಹಾಕಿದ ಹಾಲ ನೀರು ತಗೊಂಡು ಹಿಂಗ ಅಳಿಗಾಡಿಸಿ, ಯವ್ವ ಇದು ಹಾಲೇನು? ಆಕೆ ಅಂತಾಳ, ಸುಳ್ಳು ಹೇಳ್ಬೇಕಲ್ಲ ಮಗನಿಗೆ. ಹೌದಯ್ಯಪ್ಪ ಅದು ಹಾಲೋಯಪ್ಪ ಅಂತ ತಿಳ್ಕೊಂಡು ಅದನ್ನು ಕೊಟ್ಟ ಕೂಡಲೇ ಆ ಹುಡುಗ ಹಿಂಗ ಬಾಯಿಗೆ ಹಚ್ಚಿರ್ತದ. ಒಂದೀಟು ಕುಡುದ, ಒಂದು 2 ಗುಟಕ್ಕೆ ಕುಡಿದ ಅವ ಬಂದಿದ್ದಲ್ಲ, ಹಾಲು ಕುಡಿತನತ್ತ ಹೋಗಿದ್ದಲ್ಲ ಹುಡುಗ, ಅವ ಓಡಿ ಬಂದು ಬಾಗಿಲಿಗೆ ನಿಂತಿದ್ದ. ಏ ಬಾರೋ ಅಂತ ಕರೆದ ಕೂಡಲೇ ಹುಡುಗ ಹಾಲ ಇಟ್ಟಿತು, ಒಂದ ಗುಟಕ್ಕೆ ಕುಡ್ದ ಹಾಲು ಇಟ್ಟಿತು, ಓಡಿ ಹೋತದು. ಅದು ಹೋಗ್ಬಿಡ್ದ. ತುಕಾರಾಮ ಬಂದ ಏನಿದಂತ ಹಿಂಗ ನೋಡ್ತಾನ. ನಿಜವಾಗಲೂ ಅವು ಏನಾಗಿದ್ವು ಅಂತಂದ್ರೆ ಜವಾರಿ ಆಕಳ ಹಾಲ ಆಗಿದ್ವು. ಅವು ಜವಾರಿ ಆಕಳ ಹಾಲ. ರಾಮ ಬಂದು ಹಿಂಗ ನೋಡ್ತಾನ. ನಮ್ಮ ಮನ್ಯಾಗ ಮಜ್ಜಿಗಿರಂಗಿಲ್ಲ, ನಾವು ಯಾರ ಮನೆಗೂ ಬೇಡಾಕ್ ಹೋಗಿದ್ದಿಲ್ರಿ. ಮತ್ತ ಅವ್ ತುಕಾರಾಮನು ಹೋಗಂಗಿಲ್ಲ, ತುಕಾರಾಮನ ಹೆಂಡತಿನೂ ಹೋಗಂಗಿಲ್ಲ. ಏಟ್ ಇರ್ದತ್ತೆ ಅಟ್ರಾಗ ಬಾಳೆ ಮಾಡೋರು. ಅದು ನಿಜವಾದ ಸುಖ. ಹೆಂಡತಿಗೆ ಕರೆದಂತಾನ, ಅಲ್ಲ ಹಾಲೆಲ್ಲಿಯೂ ತಂದಿ ಇವನ, ಯಾರ ಮನ್ಯಾಗ ತಂದಿ ಅಂದ ಕೂಡ್ಲೆ ಆಕಿ ಬೈಯಕ ಚಾಲು. ಹಾಲ ಇಲ್ಲ ಅಂದ್ಲ. ಎಲ್ಲಿ ಹಾಲ? ನಿನ್ನ ಮುಖಕ್ಕೆ ಹಾಲಲ್ಲ, ಮಜ್ಜಿಗಿಲ್ಲ ಮನ್ಯಾಗ. ಮಗ ಹೊರಗಿಂದ ಓಡಿ ಬಂದು ಯವ್ವ ಹಾಲು ಕೊಡಂತ ನನ್ನ ತೆಕ್ಕೆ ಆದ್ರೆ ಎಲ್ಲಿಯೂ ಹಾಲು ಕೊಡ್ಲಿ, ಹಾಲಿಲ್ಲ ಮನ್ಯಾಗ. ಜಗಳ ತೆಗೆದು ಕೂಡಲೇ ಒಂದಿಟ್ಟು ಜ್ವಾಳದ ಹಿಟ್ಟು ಹಾಕಿ ನೀರು ಹಾಕಿ ಅಳಿಗಾಡಿಸಿ ಕೊಟ್ಟನಿ, ನಿನ್ನ ಮುಖಕ್ಕೆ ಅದರ ಆಗಲಿ ಅಂತ ತಿಳ್ಕೊಂಡ ಗಂಡಿಗೆ ಬೈಯಾಗತ್ತಿದಾಗ ಗಂಡ ತುಕಾರಾಮದನ್ನ ಹಿಡ್ಕೊಂಡು ಬಂದು ಹೆಂಡತಿಗೆ ಹೇಳ್ತಾನ, ಹುಚ್ಚಿ ನಿನಗೆ ಗೊತ್ತಿಲ್ಲ, ನೀ ಕೊಟ್ಟದ್ದು ನೀರ ಹಿಟ್ಟ ಅಲ್ಲ, ನೋಡ್ಬೇಕಾರ ಹಾಲು ಅದಾವ, ಜವಾರಿ ಹಾಲು ಅದಾವ, ಜವಾರಿ ಆಕಳ ಹಾಲು ಅದಾವ ನೋಡಂತಂದಾಗ ಹಿಂಗ ತಗೊಂಡು ಬಾಯಿಗೆ ಹಚ್ಕೊಂಡು ನೋಡ್ತಾಳ. ಕರೆ ಅಂದ್ರೆ ಹಾಲ. ಎಷ್ಟು ಆಶ್ಚರ್ಯಕಿಗೆ, ಅರೆ ನಾ ಕೊಟ್ಟದು ಜೋಳದ ಹಿಟ್ಟ ನೀರ ರೀ ಅಂದ ಕೂಡಲೇ ಅವ ಅಂದ ಮ್ಯಾಲ ಕೈ ಮಾಡಿದ, ಪಾಂಡುರಂಗ. ಹುಚ್ಚಿನ ಯಾಕೆ ನೆನೆಸ್ತಾನಂದ್ರ ಇದಕ್ಕ ನೋಡು, ಇದಕ್ಕ ನೆನೆಸ್ತೀನಿ ನಾನು. ತುಕಾರಾಮ್ ಅಟ್ಟು ಬಡುವ ಅಂತ ನಾವು ಮಾತಾಡ್ತಿರ್ತೀವಿ, ಅಷ್ಟು ಬಡುವ ಅಂತ ಮಾತಾಡ್ತಿರ್ತೀವಿ. ಒಂದ ಸೀರೆ ಹಾಕಿದು, ಅದು ದಿಂಡ್ ಹಾಕಿದ ಸೀರ್ರಿ. ನಿಮಗೆ ಇಲ್ಲಿ ಕೂತವ್ರಿಗೆ ದಿಂಡ್ ಹಾಕಿದ ಸೀರೆ ಅಂದ್ರೆ ಗೊತ್ತದವ? ಹೇಳ್ರಿ ನೋಡುನು, ದಿಂಡ್ ಹಾಕಿದ್ವು ಅಂದ್ರೆ ಹೆಂಗ? ಇನ್ನ ನಿಮ್ಗಟ್ಟು ಗೊತ್ತದ ರೀ. ಈ ನಿಮ್ಗಿಂತ ನಂತರ ಈಗೇನು ಬಂದದಲ್ಲ ಕಾಲೇಜ್ ಮಂದಿ, ಅವಕ್ಕೆ ದಿಂಡ್ ಹಾಕಿದ ಸೀರೆ ಅಲ್ರಿ. ಸೀರೆ ಅಂದ್ರೆ ಏನು ಗೊತ್ತಿಲ್ಲ ಮುಂದಿನ ಮಂದಿಗೆ. ಹಂಗದಾವ್ ನಮ್ಮ ಮುಂದಿನ ಮಂದಿ ಎಲ್ಲ. ಹಿಂದಿನ ಕಾಲದೊಳಗೆ ನಮ್ಮ ರೈತರ ಮಂದಿ ಎಲ್ಲ ಆಗ ರೊಕ್ಕ ಇದ್ದಿದ್ದಿಲ್ರೇ, ಆಗಿನ ಕಾಲಕ್ಕೆ ಸೀರೆ ಸಟ್ನ ತರ್ತಿದ್ದಿಲ್ಲ ಗಂಡ. ಅದಕ್ಕೇನಂದ್ರೆ ಈ ಹಿಂದಿನ ಪದರ ಇರ್ತೈತಿ ನೋಡ್ರಿ, ಅದು ಕುತ್ತು ದಗದ ಮಾಡಿ ಹಿಂದಿನ ಪದರ ಹರಿದಿರ್ತಿತ್ತು. ಈ ಇಟ್ಟಡಾಗಲು ಹರಿತಿಲೋ ಈಚೆಗಡೆ ದಂಡಿಗೆ ಕಟ್ ಮಾಡಿ ಹರಿದತ್ತ ನಡಬಾರ್ಕಿಂತ ತೆಗೆದು ಚಲೋ ತಂದು ಕೂಡಿಸಿ ಹೊಲದ್ರ ಅದು ದಿಂಡ್ ಹಾಕಿದ ಸೀರೆ. ಇನ್ನೊಂದು ನಮ್ಮ ಪದ್ಧತಿ ಏನದಂದ್ರೆ ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಮುತ್ತತ್ಯಾನಕ್ಕೆ ಹೋಗ್ಬಾರ್ದಂತ. ಹೌದಿಲ್ಲ? ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಮುತ್ತತ್ಯಾನಕ್ಕೆ ಹೋಗ್ಬಾರ್ದಂತ. ಈಕಿ ಸಂತ ತುಕಾರಾಮನ್ ಹೆಂಡತಿ ಆ ದಿಂಡ್ ಹಾಕಿದ ಸೀರಿನ ಉಟ್ಕೊಂಡವರು ಅದೇ ಒಂದ ಸೀರೆ. ಆವತ್ತು ಆಕಿಗೆ ಓಣ್ಯಾನವ್ರು ಯಾರೋ ಬಂದು ಮುತ್ತತ್ಯಾನಕ್ಕೆ ಹೇಳಿದ್ರು. ಸಂತ ತುಕಾರಾಮನ ಹೆಂಡತಿಗೆ ಮುತ್ತತ್ಯಾನಕ್ಕೆ ಹೇಳಿದ್ರು. ಆಕಿ ಅಂದು ಹ್ಯಾಂಗ ಮಾಡ್ಬೇಕ್ರಿ, ಮುತ್ತತ್ಯಾನಕರ ವಾಲ್ಯ ಅನ್ನಬಾರ್ದಿಲ್ರಿ. ಏನ ಕೆಲಸಿದ್ರು, ನಿಮ್ಮ ಮನೆ ಕೆಲಸಿದ್ರು ಬಿಟ್ಟು ಮುತ್ತತ್ಯಾನಕ್ಕೆ ಹೋಗ್ಬೇಕಂತ ನೇಮದ. ಈಗಿನವ್ರು ನಮ್ಮ ಮನ್ಯಾಗ ಸೌಡಿಲ್ರಿ, ಅವ್ರಿಗೆ ಹೇಳ್ರಿ. ನಾವು ಊರಿಗೆ ಹೊಂಟದೇವ್ರಿ, ಗಂಡ ಹಿಂತಿ ಟೂರಿಗೆ ಹೊಂಟದೇವ್ರಿ, ಅವ್ರಿಗೆ ಹೇಳ್ರಿ ಅಂತಿರ್ತಾರ್ರಿ. ಒಟ್ಟು ಮುತ್ತತ್ಯಾನಕ್ಕೆ ಕುಕುಮ ಹಚ್ಚಾಕ ನಿಮಗೆ ಬಂದ್ರಂದ್ರೆ ಒಟ್ಟು ಒಲ್ಲೆನ್ನಬಾರ್ದ್ರಿ. ಇದು ನಮ್ಮ ಭಾರತ ದೇಶದ ಒಂದು ಪರಂಪರೆ, ಇದು ಆದರ್ಶ ಮಹಿಳೆಯರ ಪರಂಪರೆ. ಒಟ್ಟು ಒಲ್ಲೆನ್ನಬಾರ್ದು. ಮುತ್ತತ್ಯಾನಕ್ಕೆ ಹೇಳಕ್ ಬಂದ್ರೆ ಆಕಿಗೆ ಹೇಳಿದ್ರು ಕುಕುಮ ಹಚ್ಚು, ಆದ್ರೂ ಮುತ್ತತ್ಯಾನಕ ಉಡಿ ತುಂಬಿಸ್ಕೊಳಕ ಆಕಿ ಒಲ್ಲೆ ಅನ್ಲಿಲ್ಲ. ದಿಂಡ್ ಹಾಕಿದ ಸೀರಿತ್ತು. ಇನ್ನು ಹ್ಯಾಂಗ ಮಾಡ್ಬೇಕಂತ ಬಾಜು ಗೆಳತಾರ ಇರ್ತಾರಲ್ರಿ, ಬಾಜು ಮನೆಯವರು ಅಲ್ಲಿ ಹಾದ್ಲು ಹೋಗಿ, ಯವ್ವ ಒಂದಿಟ್ಟು ಸೀರೆ ಕೊಡ, ಯಾಕ ಒಂದಿಟ್ಟು ಸೀರೆ ಕೊಡು, ಮತ್ತು ಹಿಂಗೆ ನಾನು ಮುತ್ತತ್ಯಾನಕ್ಕೆ ಹೊಂಟನಿ ಅಂದ ಕೂಡಲೇ ಆಯ್ತು. ಮತ್ತು ನೋಡಿನಿ ನಮಗೆ ಮತ್ತು ನಿನ್ನ ಗಂಡ ಒಬ್ಬ ಬರೋಬರಿ ಇಲ್ಲ. ತುಕಾರಾಮ್ರಿ ಅವ ಹೆಂಗೆ ಯಾವಾಗ ಹೆಂಗಿರ್ತಾನೆ ಹೇಳಕ್ಕೆ ಬರಂಗಿಲ್ರಿ. ನಿನ್ನ ಗಂಡ ಒಬ್ಬ ಬರೋಬರಿ ಇಲ್ಲ ನೋಡು, ಮತ್ತು ಹಿಂಗೆ ಮಾಡಬಾರ. ಇಲ್ಲ ನೋಡಕ್ಕೆತ್ತಲ್ಲ ನಾನು ಮಾತ್ರ ಏನೂ ಇದನ್ನ ಮಾಡಂಗಿಲ್ಲ, ಹೆಂಗೆ ಓದಿರ್ತಾನೆ ಹಂಗೆ ತಂದು ಕೊಡ್ತಾನ ತೊಗೊಂಡು ಬಂದ್ಲು. ಆಕಿ ದೊಡ್ಡ ಸಾಹುಕಾರ್ತಾರ, ಕಿಮ್ಮತ್ತಿನ ಸೀರೆ 5,000 ರೂಪಾಯಿ ಮಡಿ ಇದ್ದು ಒಂದು ಕೊಟ್ಲು.
ಜಳಕಕ್ಕೆ ಪಟ್ನ ಜಳಕ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಮ್ಯಾಲ ಕಿಡಿಕ್ಯಾಗ ಅದನ್ನು ಸೀರೆ ಇಟ್ಟ ತಳಗ ಜಳಕ ಮಾಡ್ಕೋತ ಕುಂತಿದ್ಲು. ದೇವ್ರ ಹೆಂಗೆ ಪರೀಕ್ಷೆ ಮಾಡ್ತಾನೆ ನೋಡ್ರಿ ಅವ. ಕೃಷ್ಣ ಪರಮಾತ್ಮನ ಹೆಂಡತಿ ರುಕುಮಾಬಾಯಿ ಸಂತ ತುಕಾರಾಮ ಬಾಗಲಿಗೆ ಕುಂತಾನ. ಬಾಗಲ ಮಗ್ಗಲ ಇಲ್ಲಿ ಬಚ್ಚಲ, ಅಲ್ಲಿ ಜಳಕ ಕುಂತಾಳ, ಅಲ್ಲೇ ಮ್ಯಾಲ ಕಿಡಿಕಿ ಸೀರೆ ಇಟ್ಟಾಳ. ರುಕ್ಮಿಣಿ ಬಂದ ತುಕಾರಾಮಗಂತಾಳ, ಯಪ್ಪ ನಂದೆಲ್ಲ ಸೀರೆ ಹರಿದದನು, ನನಗೆ ಮಾನ ಮರ್ಯಾದೆ ಹೋಗಾಕತ್ತದ, ಮಾನ ಮುಚ್ಕೊಳಕ್ಕಾಗತ್ತಿಲ್ಲ. 100 ವರ್ಷದ ಮುದುಕಿಯಾಗಿ ಹಳಿ ಸೀರೆ ಉಟ್ಕೊಂಡು ಎಲ್ಲ ಹರಿದದ್ದು ಹಿಂಗೆ ಮಾಡ್ಕೊಂಡು ಬಂದು ನಿಂತು ಕೂಡಲೇ ಅವ ಅಂದ, ಒಂದ ಸೀರೆ ನನ್ನ ಹೆಂತಿದು ಮತ್ತು ಒಂದ ಸೀರೆ ಆ ಕಡೆ ನೋಡ್ಕೋತ ಈ ಕಡೆ ನೋಡ್ಕೋತ ಹಿಂಗೆ ನೆದರ್ ಹೊತ್ತು ಕಿಡಿಕ್ಯಾಗ ಸೀರೆ ಪಿತಾಂಬರ. ಅವ ಅಂದ ಹಿಂಗೆ ನೋಡಿ ತೆಗೆದು ಅದನ್ನು ಮನಗಂಡ ಸೀರೆ ಕೊಟ್ಟ, ಉಟ್ಕೊಂಡು ಹೋಗು ಪಟ್ನ. ಮತ್ತು ನಮ್ಮ ಹೆಂಡತಿ ತಂದಿಟ್ಟ ತ್ಯಾಂಬಲ ಏನಾರ ಅಂದಿಗಂದಾಳು, ಪಟ್ನ ಉಟ್ಕೊಂಡು ಹೋಗು ಅಂತ ತಿಳ್ಕೊಂಡು ಆಕೆ ಕೊಟ್ಟ. ಆಕೆ ತೊಗೊಂಡು ಆದ್ಲು. ಈಕೆ ಜಳಕ ಮಾಡಿ ಸೀರೆ ನೋಡ್ತಾಳೆ, ಸೀರೆನ ಇಲ್ಲ. ಗೊತ್ತಾತಕಿಗೆ ಏನೋ ಗಾದ್ಲಾಗ್ಯದ, ಇವ್ ಹೊರಗೆ ಕೂತಾನ ಕಿಡಿಗೇಡಿ ಮನುಷ್ಯ ಗಂಡ ಅಂತ ತಿಳ್ಕೊಂಡು ಅದನ್ನ ಇದ್ದದ್ದು ಮತ್ತೆ ದಿಂಡು ಹಾಕಿದ ಸೀರೆ ಉಟ್ಕೊಂಡು ಬಂದ್ಲು. ತುಕಾರಾಮಗ ಇವ ಬೆಕ್ಕ ಹಾಲು ಕುಡಿದು ಕಣ ನೋಡಿ ಕೂತಿರ್ತದ ನೋಡ್ರಿ. ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಆಕೆ ಅಂದ್ಲು, ತುಕ್ಕೆ ಅಂದ್ಲಾಕೆ. ಮತ್ತ ಓಡಿ ಒಳಗೆ ಬಂದ, ಯಾಕೆ ಕರೆದಿ ಅಂದ್ಕೊಳ್ಳೆ, ಮಾಡಿದೆಯಲ್ಲ ಗಾತ, ಸೀರೆ ಯಾರಿಗೆ ಕೊಟ್ಟೆ ಅಂತಂದಾಗ ಸುಳ್ಳು ಒಂದು ಹೇಳಂಗಿಲ್ಲ ತುಕಾರಾಮ. ನಿನಕಿತ ನಿಂದಿನ ದಿಂಡು ಹಾಕಿದ ಚಲೋರ ಅದ, ಒಂದು ಮುದುಕಿದ ಅದಕ್ಕಿಂತ ಹೆಚ್ಚು ಹರಿದಿತ್ತು, ಅದಕ್ಕೆ ಕೊಟ್ಟು ಬಿಟ್ಟನಿ. ಆಕೆ ಹನಿ ಹನಿ ಬಡ್ಕೊಂಡ್ಲ. ಅದನ್ನ ನೀ ತಂದು ಕೊಟ್ಟದ್ದು ಸೀರೆ ಬಾಜುದಕ್ಕಿದು ಇಸ್ಕೊಂಡು ಬಂದಾನಿ, ಇನ್ನು ಆಕಿ ಚಾಲು ಮಾಡಿದ್ರೆ ನಾ ಏನು ಮಾಡಲಿ? ಅವ ಅಂದ, ಮತ್ತು ನನಗರ ಏನು ಕೂಣ ಅಂತ ತಿಳ್ಕೊಂಡು ಸೋಮ ವಿಚಾರ ಮಾಡ್ಲಾರ್ದ ಹಾದ. ಅಟ್ರಾಗ ಈಕೆ ಕರ್ಯಾಕ ಬಂದಳ್ರಿ ಮುತ್ತೋತ್ಯಾನದಕ್ಕೆ. ಮುತ್ತೋತ್ಯಾನಕ್ಕೆ ಹೋದಕ್ಕೆ ಹೇಳಿದಕ್ಕೆ ಕರ್ಯಾಕ ಬಂದು ಆಕೆ ಹೇಳಿಲ್ಲ, ಸುಮ್ಮ ಅದ ದಿಂಡು ಹಾಕಿದ ಸೀರಿನ ಹಿಂಗೆ ಉಟ್ಕೊಂಡು ಹಾದ್ಲು. ಮನಸ್ಸಿನಾಗ ಕಾಡಾಕಾಯ್ತು, ದಿಂಡು ಹಾಕಿ ಸೀರೆ ದಿಂಡು ಹಾಕಿ ಸೀರೆ, ಉಡಿ ಹೆಂಗೆ ತುಂಬ್ಕೋಲಿ ಅಂತ ಮನಸ್ಸಿನಾಗ ಕಾಡಾಕಾಯ್ತು. ಹೋಗಿ 4-5 ಮಂದಿ ಕೂತರು. 5 ಮಂದಿಗೆ ಹೇಳಿದ್ರು, ಈಚೆಗಡೆ ಇಬ್ರು ಕೂತಾರ, ನಡಬರಕ ತುಕಾರಾಮನ ಹೆಂಡತಿ ಕೂತಾಳ. ಉಡಿ ತುಂಬುದು ಇನ್ನೇನು 2 ನಿಮಿಷದ ಸಜ್ಜಾಗಿ ತುಂಬಾಕತ್ತಾರ ಅನ್ಗುಡ್ದ ಬಾಜುದಾಗ ಕೇಳ್ತಾಳೆ ಈಕಿನ ತುಕಾರಾಮನ ಹೆಂಡತಿನ, ಸೀರೆ ಎಲ್ಲಿ ತಂದದ ಇದನ್ನ? ಎಷ್ಟು ಮಿಂಚಾಕತ್ತದಲ್ಲ, 10,000 ರೂಪಾಯಿ ಸೀರೆಗತ್ತೆ ಕಾಣಕತ್ತದಲ್ಲ, ಎಲ್ಲಿ ತಂದದಿ ಅಂತ ಆಕಿ ಕೇಳ್ತಾಳ. ಈಕಿನೂ ಕೇಳ್ತಾಳ. ಆಕೆ ಅಂದು, ನಂದು ದಿಂಡು ಹಾಕಿದ ಸೀರೆ ಅದ ಅಂದ್ಲಾಕಿ. ದಿಂಡು ಹಾಕಿದ ಸೀರೆ ಅದ. ಹೆಂಗಾಗಿತ್ತಂದ್ರೆ ನೋಡವ್ರಿಗೆ 10,000 ರೂಪಾಯಿ ಪಿತಾಂಬರ ಕಾಣ್ತಿತ್ತು, ಆಕೆ ಉಟ್ಕೊಂಡಕ್ಕಿಗ ಅಟ್ಟ ಏನು ಕಾಣ್ತಿತ್ತು, ದಿಂಡು ಹಾಕಿ ಸೀರೆ ಕಾಣ್ತಿತ್ತು. ಉಡಿ ತುಂಬಿಸ್ಕೊಂಡು ಮನೆಗೆ ಬಂದ ಗಂಡಗ ಅಂತಾಳಕ್ಕಿ ಏನಂದ್ರ, ಇಲ್ಲ ನಾ ಹಿಂಗ ಕೂತಿದ್ನಿ, ಬಾಜುದವ್ರು ಕೇಳಾಕತ್ತಿದ್ರು ಏನಂತಂದ್ರ, ಈ ಸೀರೆ ಎಲ್ಲಿ ತಂದದಿ, ಎಷ್ಟು ಮಿಂಚಾಕತ್ತದ, ಬಂಗಾರ ಜರಿ ಅದಾವಲ್ಲ, ಎಷ್ಟು ಚಲೋ ಅದ ಅಂತ ಬಾಜುದವ್ರು ಕೇಳಾಕತ್ತಿದ್ರು. ಇದಕ್ಕ ಅಂದ ಕೂಡಲೇ ಅವ ಅಂದ, ಮ್ಯಾಲೆ ಕೂತ ನೋಡು ಪಾಂಡುರಂಗ, ನೀ ಏನು ಅಂತೀಯಲ್ಲ ಅದನ್ನು ಕೊಡು ತಾಕತ್ ಈ ಜಗತ್ತಿನ ಮನುಷ್ಯರಿಗೆ ಯಾರಿಗೂ ಇಲ್ಲ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ. ಈ ಜಗತ್ತಿನ ಯಾವ ಜನರನ್ನು ಬೇಡಬೇಡ, ಯಾಕಂದ್ರ ಅವು ಇಂದು ಕೊಡ್ತಾವ ನಾಳೆ ಹಂಗಿಸ್ತಾವ, ಹೌದಿಲ್ರಿ? ಇಂದು ಕೊಡ್ತಾವ ನಾಳೆ ಹಂಗಿಸ್ತಾವ. ಆದ್ರ ಪರಮಾತ್ಮ ಅದನ್ನಲ್ಲ, ಅವ ಎಂದೂ ಹಂಗಸಂಗಿಲ್ಲ, ಅವ ಕೊಡಕನ ಕುಂತಾನ. ಇಷ್ಟ ನೀ ಏನ್ ಮಾಡ್ಬೇಕಂದ್ರ ಅವನ್ನ ನೆನೆಸ್ಬೇಕು. ದಿನದ 24 ತಾಸುಗಳ ಪರ್ಯಂತರವಾಗಿ ಪಾಂಡುರಂಗ 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 ಹೆಂಗ ನೀ ಧ್ಯಾನ ಮಾಡಿದಿ ಅಂದ್ರೆ ನಿನಗೆ ಬೇಡಿದ್ದ ಕೊಡ್ತಾನ ಅಂತ ತಿಳ್ಕೊಂಡು ಸಂತ ತುಕಾರಾಮ ಹೇಳ್ದ. ಇಂಥ ಬಡತನ 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 ಅಂತ ಕೇಳಿ 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 ಶಿವಾಜಿಗೆ ಸುದ್ದಿ ಹತ್ತಿತ್ತಂತ್ರಿ. ಒಂದ್ ದಿವಸ ತುಕಾರಾಮಗೆ ಮಕ್ಕಳು ಭಾಳ ಅಂತ್ರಿ. ತುಕಾರಾಮಗ 4-5 ಮಕ್ಕಳು. ಒಂದ್ ದಿವಸ ಒಟ್ಟು ಮಕ್ಕಳಿಗೂ ಊಟ ಇಲ್ಲ, ತುಕಾರಾಮನ ಹೆಂಡತಿಗೂ ಇಲ್ಲ. ಯವ ನಿಮ್ಮ ಸೀರೆನ ಸೀರೆ ಅಷ್ಟು ಏನಪ್ಪಾ ಅಂತಂದ್ರ ಸೀರೆ ನಿಮ್ಮ ಮತ್ತಿಟ್ಟೆಲ್ಲ ಇದ್ರು ಜಾತ್ರೆ ಬತ್ತು ಅಂದ್ರ ಗಂಡಗ ಊಟಕ್ಕೆ ಕೊಟ್ಕೋ ಅಂತ ಸೀರಿಲ್ಲ, ಸೀರೆ ತರಬೇಕು, ಸೀರಿಲ್ಲ ಅವ ಅಂತಾನ ಏನು ಹುಚ್ಚಿಗಿಚ್ಚಿ ಹಿಡ್ದ. ಮೊದಲ ಅಪ್ಪಗಳು ಹೇಳಿ ಹೋಗ್ಯಾರ, ಮತ್ತು ನಿಮಗೆಲ್ಲ ಅವ ಜವಾರಿ ಭಾಷೆ ಅದಾವ ಅಂತ. ನಾವು ಹಳ್ಳಿ ಮಂದಿರ
ಅತ್ತಾಗ ರಣ್ಣನ ಜನ್ಮಸ್ಥಳ ರಣ್ಣ ಬೆಳಗಲಿ ಆ ಭಾಗದ ಜನ ನಾವು. ನೀವೆಲ್ಲ ತಾಳಿಕೋಟಿ ಅಂತಂದ್ರೆ ಭಾಳ ದೊಡ್ಡ ಶಿಸ್ತು ಸಿಸ್ಟಮೆಟಿಕ್ಕು ಭಾಳ ಚಂದ ಮಾತಾಡ್ತಕ್ಕಂಥ ಮಂದಿ. ನಾವು ಜವಾರಿ ಭಾಷೆ ಹಳ್ಳಿ ಮಂದಿ ಹೆಂಗೆ ಮಾತಾಡ್ತಾರ ಹಾಗೆ ಮಾತಾಡೋರು ನಾವು. ಹ್ಞೂ ಅಂತೀರಿ ಅವ, ಹ್ಞೂ ಅನ್ಬೇಕಲ್ಲ, ಮತ್ತು 5 ದಿವ್ಸ ಕರ್ಸೀರಿ, ಹ್ಞೂ ಅನ್ಬೇಕೇಳಿ, ಮತ್ತು 5 ಹೆಂಗೆ ಹೇಳ್ತಿ ಹೇಳಿ ಹೋಗಪ್ಪ ಅನ್ಬೇಕಲ್ರಿ. ಅಟ್ಟೆಲ್ಲ ಸೀರೆ ಇದ್ದರೂ ಗಂಡಗ ಊಟ ಮತ್ತು ಭಾಳ ಚಂದ ಶಾಣ್ಯಾರ ನಮ್ಮ ಮಗುಗಳು. ಯಾವಾಗ ಏನು ಹೇಳಬೇಕು, ಹೊರಗಿಂದ ಗಂಡ ಬಂದಂದ್ರೆ ಅದರ ಆಕಾರ ನೋಡ್ಕೋತಾರೆ ಮೊದಲು ಇವರು. ಏನು ಮನಗಂಡ ಸ್ಟ್ರಾಂಗ್ನಾಗದನು, ಏನು ಮೆತ್ತಗದನು, ಬರೋಬರಿ ನಕೋ ಅಂತ ಮೆತ್ತಗ ಇತ್ತು. ಸೀರಿ ಬಂಗಾರ ಸುದ್ದಿ ಹೇಳೋದು. ಮನಗಂಡ ಬಂದಂದ್ರೆ ಸುಮ್ಮನೆ ಅವನಿಕೆತ್ತಾಗ ಮೋತಿ ಗಂಟು ಹಾಕೊಂಡ್ಕೊಂಡ್ರು ನಮ್ಮ ಮಂದಿ ಅವನಿಕೆತ್ತ ನೋಡಿ. ಭಾಳ ಖುಷಿ ಇದ್ದ ಅಂತಂದ್ರೆ ನಿಡ್ಕೊಂತ ಸೀರಿಲ್ಲ ಜಾತ್ರೆಗೆ ಸೀರೆ ತರುವ ಅವ ಅಂತಾನ. ಟ್ರೆಜರಿ ತುಂಬ್ಯಾವ, ಟ್ರಂಕ್ ತುಂಬ್ಯಾವ, ಸೂಟ್ ಕೇಸ್ ತುಂಬ್ಯಾವ, ಅಟ್ಟು ಸೀರೆ ಅದಾವ, ಮತ್ತು ಸೀರೆ ಇಲ್ಲ ಅಂತೀಯಲ್ಲ ಅಂತ ಗಂಡ ಅಂದಂದ್ರೆ ಅವು ಏನಂತಾಳಂದ್ರೆ ಹುಚ್ಚಿ ನಮ್ಮ ಕಡೆ ಅತ್ತಾರ ಮತ್ತು ನಿಮ್ಮ ಕಡೆ ಅಲ್ಲ ಗಂಡಗ. ನಿನಗೆ ಬುದ್ಧಿ ಅದ, ಅವು ಉಡು ಸೀರೆ ಅಲ್ಲ, ಮತ್ತೆ ಎದ್ರ ಸೀರೆ ಅವು, ಇಡು ಸೀರೆ ಅವು. ಉಡು ಸೀರೆ ಬೇರೆ, ಇಡು ಸೀರೆ ಬೇರೆ. ನಮ್ಮವುಗಳು ನಮ್ಮ ಅಪ್ಪಗಳು ನೋಡ್ರಿ, ಈಗಿನವರು ಅವರು ಮನಗಂಡ ತುಂಬ್ಯಾವ ಬಿಡ್ರಿ, ಅವರು ಎಲ್ಲ ನಿಮ್ಮ ಅಪ್ಪಗಳು. ನೀವು ನಮ್ಮ ಅಪ್ಪಗಳ, ನಿಮ್ಮ ಅಪ್ಪಗಳು ಅವತರು ಪಾಪ ಒಂದೇ ಎಡ್ಡ ದೋತ್ರ ದಿವಸ ಜಳಕ ಮಾಡಿ ಊಟಗಳು ಎಡ್ಡ ದೋತ್ರ, ಮತ್ತೊಂದು ದೋತ್ರ ಇರ್ತಿದ್ದಿಲ್ಲ ಅಂಥವ್ರು. ನಮ್ಮವುಗಳು ಭಾಳ ಶಾಣ್ಯಾರ. ಅದ್ರಾಗ ನೋಡಿ ನೀವು ಮತ್ತೆ ಹೆಣ್ಮಕ್ಳು ಎಷ್ಟು ಶಾಣ್ಯಾರ ಅಂದ್ರೆ ಏನಂದ್ರು ನಮ್ಮ ಗಂಡ್ಮಕ್ಳು ಭಾಳ ದಡ್ಡರಿವ, ಭಾಳ ಶಾಣ್ಯಾರ. ನಾವು ಅಟ್ಟ ಹೇಳೋದಲ್ರಿ, ಸಂಸ್ಕೃತ ಹಿಂದೆ 5000 ವರ್ಷ ಹಿಂದೆ ಋಷಿ ಮುನಿಗಳು ಹೇಳೋಗಾರ ಏನಂತಂದ್ರೆ ಕಾರೇಶು ದಾಸಿ ಕರಣೇಶು ಮಂತ್ರಿ ಅಂತೀರಿ ಅವ ನೀವು. ಆಗಿನವ್ರಿದ್ರು, ಈಗಿನವರೆಲ್ಲ ಕುತಂತ್ರಿ ಆಗ್ಯಾರ್ರಿ. ಕಾರೇಶು ದಾಸಿ ಕರಣೇಶು ಮಂತ್ರಿ ಅಂದ್ರೆ ಮಂತ್ರಿಗಳು ಏನು ಕೆಲಸ ಮಾಡ್ತತ್ ನೋಡ್ರಿ, ಬುದ್ಧಿ ಅಷ್ಟು ಕೆಲಸ ಮಾಡ್ತದ ನಿಮ್ಮದು. ಅಷ್ಟು ಶಾಣ್ಯಾರ ನೀವು. ಯಾಕಂದ್ರೆ ನೋಡ್ರಿ, ನೀವು ಏನು ಬೇಕಾದ ಕಾರ್ಯ ಇಲ್ರಿ ಯವ್ವ, ಕಾರ್ಯ ಸಣ್ಣ ಕಾರ್ಯ ಹಿಡ್ಕೊಂಡು ದೊಡ್ಡ ಕಾರ್ಯ ಇರಲಿ, ಅಲ್ಲಿ ಆಯರಿ ಮಾಡೋದು ಇರ್ತದ ನೋಡ್ರಿ, ಹೌದಿಲ್ರಿ? ಮದುವೆಯಾಗ ನಿಮ್ಮ ಅಣ್ಣತಮ್ಮರದೋ ಬೀಗರದೋ ಬಿಜ್ಜರದೋ ಮದುವೆ ಇರ್ತದೆ, ಆಯರಿ ಏನು ಒಯ್ಬೇಕ್ರಿ? ಶೀರಿನ ಆಯರಿ ಒಯ್ಬೇಕು. ಅವ್ರ ಮಣ್ಣು ಚಲೋ ಮಾಡ್ಯಾರ, ಶೀರಿ ಆಯರಿ ಮಾಡ್ಬೇಕು. ಆನಂತರ ಅದ್ರ ಜೋಡಿ ಏನಪ್ಪಾ ಅಂತಂದ್ರೆ ಸುಮ್ಮ ಅಗಲಿಸಬಾರ್ದಂತ ಒಂದು ಟೊಪ್ಪಿಗಿಟ್ಟಾವಲ್ಲ ನಮ್ಮ ಪಾಳೆ. ಅವ್ರದ್ದು ಮಾತ್ರ ಅವ್ರು 5,000 ರೂಪಾಯಿ ಸೀರೆ ಕೊಟ್ಟಾರ, 2,500 ರೂಪಾಯಿ. ಯಾಕಂದ್ರೆ ಇವ್ರೊಂದು ಹೋದ್ರಂದ್ರೆ ಅವ್ರೊಂದು ಕೊಡತ್ತಾರಲ್ಲ, ಮತ್ತೆ ಇವ್ರೊಂದು ಹೋದ್ರಂದ್ರೆ ಅವ್ರೊಂದು ಕೊಡ್ತಾರೆ. ಒಟ್ಟು 5,000 ಆಗಲಿ 2,000 ಆಗಲಿ 10,000 ಆಗಲಿ ಸೀರಿನ ಬದಲಿ ಆಗ್ಬೇಕು, ದೋತ್ರ ಪ್ಯಾಂಟ್ ಅಂಗಿ ಇಲ್ಲ. ಸೋಮ ನಮ್ದು ಟೆಪ್ಪಿಗಿಟ್ಟಾವಲ್ಕ ಬಂದದ. ಒಟ್ಟು ಯಾವ ಬೇಕಾದ ಕಾರ್ಯ ಇರಲಿ. ನಾ ಮೊನ್ನೆ ಒಂದು ಊರಾಗ ಜಗಳ ತೆಗೆದಿನ್ರಿ. ಹಂಗ್ಯಾಕ್ರಿ ಆಯರಿ ಪದ್ಧತಿ ಹಿಂಗ್ಯಾಕಿದು? ಪದ್ಧತಿ ಹೆಂಗೆ ಮಾಡೋದಂದ್ರೆ 2 ಚಲೋ ದೋತ್ರ, ಇಲ್ಲಾಂದ್ರೆ 2 ಪ್ಯಾಂಟ್ ಪೀಸ, 2 ಅಂಗಿ, ಆನಂತರ ಒಂದು ಜಂಪರ್ ಪೀಸ್ ಅಟ್ಟ. ಹಿಂಗೆ ನಡೆಯಂಗಿಲ್ಲೇನ್ರಿ? ಹಂಗ್ಯಾಂಗ್ರಿ ಸ್ವಾಮಿ, ಸೀರಿನ ಇರೋ ನಮ್ಮ ಮಗಳು ಭಾಳ ಶಾಣ್ಯಾರ್ರಿ. ನೀವೆಂದರೆ ಯಾವ ಜೀಜಾಬಾಯಿಗಳಾಗ್ತೀರಿ. ಜೀಜಾಬಾಯಿದು ಯವ ತುಕಾರಾಮನ ಹೆಂಡತಿ ಜೀಜಾಬಾಯಿದು ಮತ್ತೊಂದು ಸೀರೆ ಇಲ್ರಿ ಅವ ಉಟ್ಕೊಳಕ. ಮತ್ತೆಲ್ಲ ಫ್ಯಾಕ ಟ್ರೆಜರಿ ಫುಲ್ ತುಂಬಿರ್ತದ. ಆನಂತರ ಟ್ರಂಕ್ಗಳು ಅವು ಸೂಟ್ ಕೇಸ್ಗಳು ತುಂಬಿರ್ತಾವ್ರಿ, ಅದರಾಗ ಮತ್ತೆ ಬೇರೆ ಅವ. ಶಾಂತಿ ಅಂತಂದ್ರೆ, ನೆಮ್ಮದಿ ಅಂತಂದ್ರೆ ಅದು ಹೊರಗೆ ಎಲ್ಲಿಯೂ ಸಿಗೋದಿಲ್ಲ. ಒಂದು ವೇಳೆ ಹೊರಗೆ ಸಿಗ್ತಿತ್ತು ಅಂತಂದ್ರೆ ಯಾವ ಸಂತರೂ ಈ ಕಡೆ ಬರ್ತಿದ್ದಿಲ್ಲ. ಅವರಿಗೆ ಗೊತ್ತದ ಸುಖ ಎಲ್ಲದ ಅನ್ನೋದು ಗೊತ್ತದ. ಗೊತ್ತಿದ್ದು ಅವ್ರೇನ್ ಮಾಡಿದ್ರು ಅಂತಂದ್ರೆ ಸಂಸಾರದ ಕಡೆಗೆ ಅಷ್ಟು ಲಕ್ಷ್ಯ ಕೊಡಲಿಲ್ಲ. ಮತ್ತೆ ಯಾವುದಕ್ಕೆ ಲಕ್ಷ್ಯ ಕೊಟ್ಟರು ಅಂತಂದ್ರೆ ಕೇವಲ ಪರಮಾರ್ಥ. ಅದಕ್ಕೆ ಬಸವಣ್ಣವ್ರು ಬರೀತಾರೆ ನೋಡ್ರಿ, ಏನಂತಂದ್ರ ಭಕ್ತನಾಗಬೇಕು ಭವವ ಹರಿದು, ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆತು. ಭಕ್ತ ಹೆಂಗ ಆಗಬೇಕು ಅಂತಂದ್ರೆ ನಾವು ಚಂದ ಸಂಸಾರ ಮಾಡಾಕತ್ತೀವಂತಂದ್ರೆ ನಾವು ಪಕ್ಕಾ ತಿಳ್ಕೋಬೇಕು, ಅವನಿಗೆ ಅಧ್ಯಾತ್ಮ ಮಾಡಕ್ಕೆ ಬರೋದಿಲ್ಲ, ಅವನಿಗೆ ಭಕ್ತಿ ಮಾಡಕ್ಕೆ ಬರಂಗಿಲ್ಲ.
ಮತ್ತು ಬಹಳ ಚಂದ ಭಕ್ತಿ ಪಂಥದೊಳಗೆ ಅದಾನು ಅಂತಂದ್ರೆ ಅವಂಗ ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ. ಅವನಿಗೆ ಚಂದ ಸಂಸಾರ ಮಾಡಕ್ಕೆ ಬರಂಗಿಲ್ಲ. ಇಲ್ರಿ ಬಹಳ ಚಂದ ನೋಡ್ರಿ, ಅವ್ರ ಅಪ್ಪಿದ್ದ ಕಾಲಕ್ಕೆ ಏನೂ ಇದ್ದಿದ್ದಿಲ್ಲ. ಅವಂದು ಎಂಥ ದೊಡ್ಡ ಅಂಗಡಿ ತಗೊಂಡ, ಎಷ್ಟು ದೊಡ್ಡದು ಹೊಲ ತಗೊಂಡ, ಎಷ್ಟು ದುಡ್ಡು ಮಾಡ್ಯಾನ, ಭಾರಿ ದೊಡ್ಡ ಕಾರ್ ತಗೊಂಡಾನ, ಭಾಳ ಚಂದ ಬದುಕಕ್ಕೆ ಕಲ್ತಾನ್ರಿ, ಭಾಳ ಚಂದ ಸಂಸಾರ ಮಾಡ್ತಾನ್ರಿ ಅಂತಂದ್ರೆ ಪಕ್ಕಾ ತಿಳ್ಕೋರಿ, ಅವನಿಗೆ ಆಧ್ಯಾತ್ಮ ಮಾಡಲಿಕ್ಕೆ ಬರಂಗಿಲ್ಲ. ಮತ್ತು ಆಧ್ಯಾತ್ಮದೊಳಗದಾನ, ಸಂತ ಪರಂಪರೆಯೊಳಗದಾನ, ದಿಂಡಿಯೊಳಗದಾನ ಅಂತಂದ್ರೆ ಅವನಿಗೆ ಎಲ್ಲ ಬರ್ತದ. ಪಾಂಡುರಂಗನ್ನು ಒಲಿಸಿಕೊಳ್ಳಕ್ಕೆ ಬರ್ತದ, ಆದ್ರೆ ದುಡ್ಡು ಗಳಿಸಕ್ಕೆ ಬರಂಗಿಲ್ಲ. ಅವನಿಗೆ ದುಡ್ಡು ಗಳಿಸಕ್ಕೆ ಬರಂಗಿಲ್ಲ. ಅವನಿಗೆ ಪಾಂಡುರಂಗನ ಭಕ್ತಿಯನ್ನು ಗಳಿಸಕ್ಕೆ ಬರ್ತದೆ. ನೀವು ಹಿಂದಿನ ಎಲ್ಲ ಇತಿಹಾಸವನ್ನು ನೋಡ್ರಿ. ಸಂತ ನಾಮದೇವರು ಅವ್ರದ್ದೇನು 50 ಲಕ್ಷ ರೂಪಾಯಿ ಕಾರ್ಗಡೆ ಇತ್ತು? ಇಲ್ಲ. ಸಂತ ತುಕಾರಾಮ್ ಅವ್ರದ್ದೇನು ಕಾರ್ಗಡೆ ಇತ್ತು? ನಡ್ಕೊಂತನ. ಇನ್ನೂ ನಿಮಗೆ ಹೇಳ್ತೇನ್ರಿ, ಅವರಿಗೆ ನಾ ಯಾಕೆ ಮೊದಲನೇ ಮಾತು ಇದನ್ನ ಹೇಳಿನಿ ಅಂತಂದ್ರೆ, ಎಲ್ಲ ಸಂತರಿಗೆ ಭಕ್ತಿ ಮಾಡಕ್ಕೆ ಭಾಳ ಚಂದ ಬಂದದ, ಆದ್ರೆ ಚಂದ ಸಂಸಾರ ಮಾಡಕ್ಕೆ ಬರಲಿಲ್ಲ. ಯಾರು ಚಂದ ಸಂಸಾರ ಮಾಡ್ತೀರಿ ಅವರ ಪರಮಾತ್ಮನಿಗೆ ದೂರ ಇರ್ತಾರೆ, ರೊಕ್ಕಕ್ಕೆ ಭಾಳ ಸಮೀಪ ಇರ್ತಾರೆ, ಆಸ್ತಿಗೆ ಭಾಳ ಸಮೀಪ ಇರ್ತಾರೆ, ಆದ್ರೆ ಪಾಂಡುರಂಗನಿಗೆ ಸಮೀಪ ಆಗಲಿಕ್ಕೆ ಆಗಂಗಿಲ್ಲ. ನೀವೆಲ್ಲ ಇತಿಹಾಸದೊಳಗೆ ಕೇಳಿರಿ, ಚರಿತ್ರೆಯೊಳಗೂ ಕೇಳಿರಿ. ನಾನು ನಿಮಗೆ ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ ಏನಂತಂದ್ರ ಸಂತ ತುಕಾರಾಮನಷ್ಟು ಬಡತನನ ಯಾರಿಗೂ ಇದ್ದಿದ್ದಿಲ್ಲ. ಹೌದಿಲ್ರಿ? ಅದು ಕರೇನ ಅದ. ನಾವು ಚರಿತ್ರೆ ಓದೀವಿ, ಆ ಕಾಲಕ್ಕೆ ನಾವು ಇರಲಿಲ್ಲ. ನಾವು ಅವ್ರ ಚರಿತ್ರನ ಓದೀವಿ. ಜೀಜಾಬಾಯಿ ಯಾರ್ರಿ? ನಾವರಿ ಅಂತೀರ. ನೀವೆಂದೂ ಜೀಜಾಬಾಯಿ ಆಗಕ್ಕೆ ಬರಂಗಿಲ್ರಿ. ಯಾಕೆ ಜೀಜಾಬಾಯಿ ಆಗಕ್ಕೆ ಬರಂಗಿಲ್ಲ ಅಂದ್ರೆ, ಯಾರ್ದು ಉಟ್ಕೊಳಕ ಒಂದ ಸೀರೆ ಅದ, ಆಕಿ ಜೀಜಾಬಾಯಿ. ನೀವು ಜೀಜಾಬಾಯಿ ಹಾಕಿರಿ? ಮನ್ಯಾಗ ಹೋಗಿ ಹುಡುಕಿರ 50 ಸೀರೆ ಅದಾವ. ನಿಮ್ಮ ಇನ್ನ 50ಕ್ಕೆ ಹೆಚ್ಚೇ ಆಗ್ತಾವ, ಕಡಿಮೆ ಏನಾಗಂಗಿಲ್ಲ. ಟ್ರೆಜರಿ ತೆಗೀರಿ, ನಮ್ಮದೊಂದು ಲುಂಗಿ ಇಡಕ್ಕೆ ಜಾಗಿಲ್ಲ ಅಲ್ಲಿ. ನಮ್ಮ ಶರಣರದ್ದು ಎಲ್ಲರದು ಒಂದು ಪ್ಯಾಂಟ್ ಇಡ್ತಾನಂದ್ರೂ ಅಲ್ಲೇ ಅರಿಬ್ಯಾಗ ತುರುಕು. ಸೀರೆ ಮಾತ್ರ ಪದ್ದ ಸೀರೆ ಜೋಡಿಸಿ ನಮ್ಮ ಅವುಗಳಲ್ಲಿ ಇಟ್ಟಿರ್ತಾರೆ.